ಲುಕ್ ಶಾನ್ವಿ, ನಿಮ್ಮ ಅಣ್ಣ ಬೇಡ ಅಂದ ತಕ್ಷಣ ನೀನು ಮೌನ ವ್ರತ ಮಾಡಿದ್ರೆ ಏನರ್ಥ? ನಮ್ಮಿಬ್ಬರು ಪ್ರೀತಿನ ನಿಮ್ಮ ಅಣ್ಣನಿಗೋಸ್ಕರ ಮರ್ತ್ಬಿಡಕ್ಕೆ ರೆಡಿ ಇದೆಯಾ ನೀನು? ತರುಣ್, ನಾನು ಯಾವಾಗ ಹಾಗೆ ಹೇಳ್ದೆ? ಸುಮ್ಮನೆ ನನ್ನ ಮೇಲೆ ಬ್ಲೇಮ್ ಮಾಡಬೇಡ ನೀನು. ಮತ್ತಿನ್ ಏನರ್ಥ ಶಾನ್ವಿ? ನಿಮ್ಮ ಅಣ್ಣ ನಿಂಗೆ ವಾರ್ನಿಂಗ್ ಕೊಡ್ತಿರ್ಬೇಕಾದ್ರೆ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಂಡಿದ್ದೆ. ಒಂದು ಮಾತು ಬಾರಿರ್ಲಿಲ್ಲ ನಿನ್ನ ಬಾಯಿಂದ. ಯಾಕೆ? ತರುಣ್, ನಿನ್ಗೆ ಅಣ್ಣನ ಬಗ್ಗೆ ಗೊತ್ತಿಲ್ಲ. ಅಣ್ಣ ನನ್ನ ಅತಿಯಾಗಿ ಕೇರ್ ಮಾಡ್ತಾನೆ. ಅವನು ನನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಅಂತವನ ಹತ್ರ ಹೋಗಿ ಏನೇನೋ ವಿಷಯನ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ. ನನ್ಗೆ ಅಷ್ಟೊಂದು ಧೈರ್ಯ ಇಲ್ಲ. ವಾವ್, ಇವಾಗ ನಮ್ಮಿಬ್ರು ರಿಲೇಶನ್ಶಿಪ್ ನಿಂಗೆ ಯಾವ್ದಾವುದೋ ವಿಷಯ ಇಷ್ಟು ಚೀಪ್ ಮಾಡ್ಬಿಟ್ಟಿಯಲ್ಲ ಈ ರಿಲೇಶನ್ಶಿಪ್ನ. ಪ್ಲೀಸ್ ತರುಣ್, ಮಾತನ್ನ ಬೇರೆ ಕಡೆ ಎಳಿಬೇಡ. ನಾನು ಆ ಮೀನಿಂಗಲ್ಲಿ ಹೇಳಲಿಲ್ಲ. ಪ್ಲೀಸ್ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಮತ್ತಿನ್ ಏನ್ ಮಾಡೋಣ ಶಾನ್ವಿ? ನಾವಿಬ್ರು ಲವ್ ಮ್ಯಾಟರ್ನ ಮರ್ತ್ಬಿಡೋಣ? ಈ ರಿಲೇಶನ್ಶಿಪ್ ಇಲ್ಲ ಎಂಡ್ ಮಾಡ್ಬಿಡೋಣ? ಶಾನ್ವಿ ಲಿಸನ್, ಶಾನ್ವಿ ಪ್ಲೀಸ್, ಐಮ್ ಸಾರಿ. ನೀನು ಅಳ್ತಿರೋದನ್ನ ನಾನು ನೋಡೋದಕ್ಕಾಗಲ್ಲ. ಐ ಜಸ್ಟ್ ಡೋಂಟ್ ವಾಂಟ್ ಟು ಲೂಸ್ ಯು ಶಾನ್ವಿ. ನಾನು ನಿನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಓಕೆ, ಒಂದು ಕೆಲಸ ಮಾಡು ಶಾನ್ವಿ. ನಿನಗೆ ನಿನ್ನ ಅಣ್ಣನ ಜೊತೆ ಮಾತಾಡೋಕ್ಕೆ ಭಯ ಆಗ್ತಿದ್ರೆ ನಿಮ್ಮ ಅಪ್ಪನ ಜೊತೆ ಮಾತಾಡು. ಅವ್ರ ಮುಂದೆ ಹೋಗ್ಬಿಟ್ಟು ನಾವಿಬ್ಬರು ಪ್ರೀತಿಸ್ತಿದ್ದೀವಿ, ಮದುವೆ ಮಾಡ್ಕೊಳಕ್ಕೆ ರೆಡಿ ಇದ್ದೀವಿ ಅಂತ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡು. ಮಾವ ಒಪ್ಪಿದ್ರೆ ಶರತ್ನು ಅವರೇ ಒಪ್ಪಿಸ್ತಾರೆ. ಹೌದು, ಈ ವಿಷಯದಲ್ಲಿ ಅಣ್ಣನ್ಗಿಂತ ಅಪ್ಪನೇ ಕೂಲಾಗಿ ನನ್ನ ಮಾತನ್ನ ಕೇಳ್ತಾರೆ. ನಾನು ಅಪ್ಪನ ಹತ್ರನೇ ವಿಷಯ ಮಾತಾಡ್ತೀನಿ. ಎಸ್, ಈ ಪ್ಲಾನ್ ಆದರೂ ವರ್ಕ್ ಆಗಬೇಕು. ಇವಳು ಮಾವನ ಹತ್ರ ವಿಷಯ ಹೇಳಿದ್ರೆ ಸಾಕು, ಅವ್ರು ಒಪ್ಪಿದ್ರೆ ಸಾಕು. ಆಮೇಲೆ ನನ್ನ ಆಟ ಬೇರೆನೇ ಇರುತ್ತೆ. ಈ ಶರತ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಬರೀ ಕೈಯಲ್ಲೇ ಹಜ್ಜನ ನೋಡ್ದಾಕಿದ್ದೀನಿ. ಇನ್ನು ಈ ಗೆಜ್ಜೆ ಕೊಟ್ಟೋದು ಮಹಾ ದೊಡ್ಡ ವಿಷಯನ? ಆಯ್ತು ಬ್ರೋ, ಈಗ ಮಾತ್ ಬೇಡ. ಮೊದಲು ಹೋಗಿ ಚಾಲೆಂಜ್ನ ಕಂಪ್ಲೀಟ್ ಮಾಡು. ಆಮೇಲೆ ಡಿಸೈಡ್ ಮಾಡೋಣ ನೀನ್ ಹೀರೋನಾ ಅಥವಾ ಝೀರೋನಾ ಅಂತ. ಈ ಶರತ್ ಅಂದರೆ ಯಾರಂತ ತೋರಿಸ್ತೀನಿ. ನನಗೆ ಯಾರ ಭಯನೂ ಇಲ್ಲ, ಯಾವ ಟೆನ್ಷನೂ ಇಲ್ಲ. ಇವಾಗೇನು ಗೆಜ್ಜೆ ಕಟ್ಬೇಕು ತಾನೆ? ಕಟ್ತೀನಿ, ಖಂಡಿತ ಕಟ್ತೀನಿ. ಓಕೆ, ನಾನಿವಾಗ ಕೆಫೆ ಕಡೆನೇ ಹೋಗ್ತಾ ಇದ್ದೀನಿ. ಕ್ಲೈಂಟ್ ಬಂದ ತಕ್ಷಣ ಅಲ್ಲೇ ಕಳಿಸ್ಬಿಡಿ. ಓಕೆ, ಡ್ರೈವರ್ ಎಲ್ಲೋದಾ? ಸರ್ ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ನನ್ನ ಮಗಳಿಗೆ ಗೆಜ್ಜೆ ಬೇಕಾಗಿತ್ತು, ತೋರಿಸ್ತೀರಾ? ಸರ್ ಮಗಳದ್ದು ವಯಸ್ಸು ಎಷ್ಟು ಸರ್? 8 years. ಕಾಲು ದಪ್ಪ ಇದೆಯಾ ಸಣ್ಣ ಇದೆ? ತೆಳ್ಳಗೆ ಇರಲ್ಲ. ಸರಿ ಸರ್. ಇದು ನೋಡಿ ಸರ್, ತುಂಬ ಚೆನ್ನಾಗಿದೆ. ಬೆಳ್ಳಿಲಿಲ್ವಾ ಸರ್? ಬೆಳ್ಳಿಲ್ಲ ಸರ್. ಸರಿ, ಇದು ನೋಡಿ ಲೇಟೆಸ್ಟ್ ಡಿಸೈನ್. ಇದನ್ನು ಪ್ಯಾಕ್ ಮಾಡಿಬಿಡಿ. ಸರ್ ಮಗಳಿಗೆ ಮಾತ್ರನಾ? ಮನೆಯವ್ರಿಗೇನು ತೊಗೊಳಲ್ವಾ? ಅಂದರೆ ನಿಮ್ಮ ಹೆಂಡ್ತಿಗೆ? ನನ್ನ ಹೆಂಡ್ತಿಗ? ಹೌದು ಸರ್, ದೊಡ್ಡವ್ರಿಗೆ ನಮ್ಮಲ್ಲಿ ತುಂಬ ಕಲೆಕ್ಷನ್ ಇದೆ, ತುಂಬ ಚೆನ್ನಾಗಿದೆ, ತೊಗೊಳ್ಳಿ ಸರ್. ತಗೊಂಡು ಹೋಗ್ಲಾ? ದುರ್ಗಾ ಏನಾದರೂ ಅಂದ್ಕೊಂಡ್ರೆ? ಸರ್ ಹೆಂಡ್ತೀರಿ ಯಾರು ಬಾಯ್ಬಿಟ್ಟು ಕೇಳಲ್ಲ ಸರ್. ಆದರೆ ಗಂಡ ಈ ಥರ ಗಿಫ್ಟ್ ಕೊಟ್ಟರೆ ಅವ್ರು ತುಂಬ ಖುಷಿ ಆಗ್ತಾರೆ. ಅಂದರೆ ನನ್ನ ವ್ಯಾಪಾರಕ್ಕೆ ಅಂತ ನಾನು ಹೇಳ್ತಾ ಇಲ್ಲ ಸರ್. ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಲೇಟೆಸ್ಟ್ ಡಿಸೈನ್ ಇದೆ, ನಾನು ತೋರಿಸ್ತೀನಿ. ಸರಿ, ತೋರಿಸಿ.
ಇದು ನೋಡಿ ಸರ್, ತುಂಬ ಲೇಟೆಸ್ಟ್ ಡಿಸೈನು, ಫಾಸ್ಟ್ ಮೂವಿಂಗ್ ಇದೆ ನೋಡಿ ಸರ್, ತುಂಬ ಚೆನ್ನಾಗಿ. ಇದನ್ನು ಪ್ಯಾಕ್ ಮಾಡಿ, ಎರಡು ಬೇರೆ ಬೇರೆ ಪ್ಯಾಕ್ ಮಾಡಿಬಿಡಿ. ಈತ ಖಂಡಿತ ಕೊಂಡಾಡ್ತಾಳೆ, ಆದರೆ ದುರ್ಗಾಗೆ ಇದಿಷ್ಟ ಆಗುತ್ತಾ? ಸುಮ್ಮನೆ ಕೊಟ್ಟರೆ ನನಗೆ ಯಾಕೆ ತಂದ್ರಿ ಅಂತ ಜಗಳಕ್ಕೆ ಬರ್ತಾಳೆ. ತಗೋ ನಿನಗೆ ಗಿಫ್ಟ್ ಅಂತಂದರೆ ನಾನು ಕೇಳಿದ್ನಾ ಅಂತಾಳೆ. ನನ್ನ ಖುಷಿಗೆ ತಂದರೆ ನೀವೇ ಹಾಕ್ಕೊಳ್ಳಿ ಅನ್ನಲ್ಲ ತಾನೆ. ಓ ಮೇಡಮ್ ಅವ್ರು ಬಂದುಬಿಟ್ರಾ? ಏನಿವತ್ತು ಲೇಟು? ಎಲ್ಲೋಗಿದ್ದೆ? ಅಲ್ಲ ದುರ್ಗಾ ಜೊತೆ ಸೇರಿಕೊಂಡು ಅಪ್ಪನ ಮರ್ತೇ ಬಿಟ್ಯಾ? ಇಲ್ಲ ಅಪ್ಪ, ನಾನು ದುರ್ಗಾ ತಾತನ ನೋಡಕ್ ಹೋಗಿದ್ವಿ. ತಾತನ? ಅದು ಹೊಸು ಪುಟ್ಟ ಮೇಡಮ್ ತುಂಬ ಹಠ ಮಾಡ್ತಿದ್ಲು ಅಂತ ನಾವು ಅಪ್ಪನ ನೋಡೋದಕ್ಕೆ ಹೋಗಿದ್ವಿ. ನಿಮ್ಗೇನು ತೊಂದರೆ ಇಲ್ಲ ಅಲ್ವಾ? ಕಮೋನ್ ದುರ್ಗಾ, ಇದರಲ್ಲಿ ತೊಂದರೆ ಆಗುವಂಥದ್ದೇನಿದೆ? ನಮ್ಮ ಹಿತಾಗೂ ನಮ್ಮ ಫ್ಯಾಮಿಲಿಲಿ ಯಾರು ಇದ್ದಾರೆ ಅಂತ ಗೊತ್ತಾಗಬೇಕಲ್ವಾ? ಇವಳನ್ನ ಅವಾಗ ಕರ್ಕೊಂಡು ಹೋಗ್ತಾರೆ, ನೋ ಪ್ರಾಬ್ಲಮ್. ಕಂದ, ನಾನು ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ತೊಗೊಂಬಂದಿದ್ದೀನಿ. ಗಿಫ್ಟಾ? ಟಂಟಣ ಕಾಲ್ ಕುಡಿಲಿ. ಆ ಕಾಲ್ ಕೊಡು. ವಾವ್, ಸೂಪರಾಗಿ ಕಾಣಿಸ್ತಾ ಇದೆ. ನಮ್ಮ ಪುಟ್ಟಿ ಇವಾಗ ಇದನ್ನ ಹಾಕ್ಕೊಂಡು ಮನೇಲೆಲ್ಲ ಓಡಾಡ್ತಾ ಇದ್ರೆ ಗಲ್ ಗಲ್ ಅಂತ ಶಬ್ದ ಬರ್ತಾ ಇರಬೇಕು. ಅಪ್ಪ ತುಂಬಾ ಚೆನ್ನಾಗಿದೆ. ದುರ್ಗಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ.